ಹಾಯ್, ವೆಲ್ಕಮ್ ಟು I2S ಕನ್ನಡ. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ರವೆ ರೊಟ್ಟಿ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಗ್ಲಾಸಷ್ಟು ರವೆ ತೊಗೋತಾ ಇದ್ದೀನಿ, ಸೂಜಿ ರವೆ. ಸೊ ಈ ರೊಟ್ಟಿ ತುಂಬಾ ಟೇಸ್ಟಿಯಾಗಿದೆ ಹಾಗೂ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಆಗೋಲ್ಲ. ನಾನು ಇದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಹಾಗೆಯೇ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಹಾಗೆಯೇ ನೀವು 1 ಸ್ಪೂನ್ ತೊಗೊಂಡು ಅದರಿಂದ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ವಲ್ಪ ದೊಡ್ಡ ಸ್ಪೂನ್ ತೊಗೊಳ್ಳಿ. ಆ ಸ್ಪೂನಿಂದ ಈ ಥರ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ, ವಿತೌಟ್ ನೀರು ಹಾಕ್ತೀರ. ಸೊ ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹಿಡಿಯುತ್ತೆ. ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಈ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಈಗ ಇದನ್ನು ಕಲಸಿದಾಗಿದೆ. ಒಂದು 5 ನಿಮಿಷ ಇಡೀ ರವೆ ಅರಳಿಕೊಳ್ಳುತ್ತೆ. ಆಗ ಅಂಟಿರುತ್ತೆ, ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ನಾನು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಬಿಡಿ. ಈಗ ಒಂದು ತವ ಇಡೋಣ. ನಾನಿಲ್ಲಿ ಒಂದು ತವ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ. ಫಸ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ಲೇಮು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ. ಈ ಥರ ನೀರು ಹಾಕೋದ್ರಿಂದ ರೊಟ್ಟಿ ಅಂಚಿಗೆ ಕಚ್ಕೊಳ್ಳೋದಿಲ್ಲ, ನೀಟಾಗಿ ಎದ್ದೊಳುತ್ತೆ. ತೆಗಿಬೇಕಾದ್ರೆ ನೋಡಿ, ಈಗ ನೀರು ಇದೆ. ಒಂದು ಸೈಡಲ್ಲಿ ಒಂದು ಬಟ್ಲಲ್ಲಿ ತಣ್ಣೀರು ಇಟ್ಕೊಳ್ಳಿ. ನೀವು ಕೈ ಬಿಸಿ ಆದರೆ ಜಸ್ಟ್ ಅದ್ರಲ್ಲಿ ಎತ್ಕೊಂಡು ರೊಟ್ಟಿ ತಟ್ಟಬೇಕಾಗುತ್ತೆ. ನೀವು ಇದೇ ಥರ ರೊಟ್ಟಿ ತಟ್ಟಬೇಕು. ಇದನ್ನು ದೋಸೆ ಥರ ಮಾಡ್ಕೊಂಡು ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಇದು ರೊಟ್ಟಿ ಹಾಕಿ ನೋಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ರವೆ ರೊಟ್ಟಿ. ನೋಡಿ, ಈ ಥರ ಸ್ವಲ್ಪನೇ ನೀರು ಎತ್ಕೊಂಡು ಹಾಕ್ತಾಯಿರಿ. ಬಿಸಿ ಅಂತ ಆಗೋದಿಲ್ಲ. ನೀವು ಅಂಗೈನ ಹಂಚಿಗೆ ತಗಲಿಸ್ಬೇಡಿ, ಬಿಸಿ ತಾಗುತ್ತೆ. ಜಸ್ಟ್ ಬೆರಳಲ್ಲಿ ಮಾತ್ರ ನೀವು ರೊಟ್ಟಿನ ತಟ್ಟಬೇಕು. ಆವಾಗ ನೀಟಾಗಿ ಬರುತ್ತೆ ಮತ್ತು ಬಿಸಿನೂ ನಿಮ್ಮ ಕೈಗೆ ತಾಕೋದಿಲ್ಲ. ಇದನ್ನು ಫಾಲೋ ಮಾಡಿ. ನೋಡಿ, ಈ ಥರ ರೊಟ್ಟಿ ತಟ್ಟಾದ್ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಬೇಕಾದರೆ ಮುಚ್ಬೋದು, ಇಲ್ಲ ಅಂದರೆ ಹಾಗೇ ಇರಲಿ ಅಂದರೆ ಹಾಗೇ ಇರ್ಬೋದು. ನೋಡಿ, ಈಗ ರೊಟ್ಟಿ ತಟ್ಟಿದಾಗಿದೆ. ಒಂದು 5 ನಿಮಿಷ ಇಟ್ವಿ. ನೋಡಿ, ಈ ಥರ ಒಂದು ಬಟ್ಲಲ್ಲಿ ನೀರು ಇಟ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕಿ. ನೀವು ಇದಕ್ಕೆ ಬೇಕಂದರೆ ತುಪ್ಪ ಬೇಕಾದರೆ ಹಾಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಆದಮೇಲೆ ಒಂದು ಪ್ಲೇಟ್ನ ರೊಟ್ಟಿ ಮೇಲೆ ಮುಚ್ಚಿ ಒಂದು 5 ನಿಮಿಷ ಬೇಯುತ್ತೆ. ಈ ಥರ ಪ್ಲೇಟ್ ಮುಚ್ಚೋದ್ರಿಂದ ಬೇಗ ರೊಟ್ಟಿ ಬೇಯುತ್ತೆ. ನೋಡಿ, ಈಗ ಕಲರು ಚೇಂಜ್ ಆಗಿದೆ, ರೊಟ್ಟಿ ಬೆಂದಿದೆ. ಈಗ ಇನ್ನೊಂದು ಸೈಡು ತಿರುವಾಕಿ ಇದನ್ನು. ನೋಡಿ, ಈ ಥರ ಬೇಯಬೇಕು. ಇದು ಒಂದು ಕಡೆ ಬೆಂದಿದೆ. ಈಗ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಕಂಪ್ಲೀಟ್ ಆಗಿದೆ. ಈಗ ಇದನ್ನೊಂದು ತಟ್ಟೆಗೆ ಹಾಕ್ಕೊಂಡು ಇನ್ನೊಂದು ರೊಟ್ಟಿನ ಹಾಕ್ತಾಯಿದ್ದೀನಿ. ಈ ಥರ ನೀರು ಹಾಕಿ ಫಸ್ಟು ನೀವು. ಇವಾಗೇನು ನೆಕ್ಸ್ಟ್ ಆಯಿಲ್ ಹಾಕೋಂಗಿಲ್ಲ. ಫಸ್ಟ್ ಟೈಮ್ ಮಾತ್ರ ನೀವು ಹೆಚ್ಚಿಟ್ಟಾಗ ಮಾತ್ರ 1 ಸ್ಪೂನ್ ಆಯಿಲ್ ಹಾಕಬೇಕು. ಈಗ ನೆಕ್ಸ್ಟು ಬರೀ ಡೈರೆಕ್ಟಾಗಿ 1 ಸ್ಪೂನಷ್ಟು ನೀರೇ ಹಾಕಿ ನೀವು. ನೋಡಿ, ಈ ಥರ ಒಂದು ಉಂಡೆ ಆಗೋಷ್ಟು ರವೆ ಹಿಟ್ಟನ್ನು ತಗೊಂಡು ನೀಟಾಗಿ ನಿಧಾನಕ್ಕೆ ತಟ್ಟಿ. ನೀವು ಫಸ್ಟ್ ಟೈಮ್ ಆಗಿದ್ರೆ ತಣ್ಣೀರು ಮಾತ್ರ ಮರಿದಿರ ಪಕ್ಕದಲ್ಲಿ ಇಟ್ಕೊಂಡು, ಯಾಕಂದರೆ ಹಂಚು ಬಿಸಿ ಇರುತ್ತೆ. ನೀವು ಇದಕ್ಕೆ ಬೇಕು ಅಂತಂದರೆ ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಕೋಬೋದು. ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನೀವು ಮನೇಲಿದ್ದರೆ ಆ ಸೊಪ್ಪನ್ನು ಇದ್ರ ಜೊತೆ ಸೇರಿಸ್ಕೊಳ್ಳಿ. ನೋಡಿ, ಈಗ ಈ ಥರ ರೊಟ್ಟಿ ಆಗಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಮತ್ತು ಆಯಿಲ್ ಹಾಕೋಣ. ಇದೊಂದು 3 ನಿಮಿಷ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ನೋಡಿ, ಈಗ ಒಂದು 3 ನಿಮಿಷ ಆದಮೇಲೆ ಈ ಥರ ಬೆಂದಿದೆ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟಿಫನಿಗೆ ಮತ್ತು ನೀವು ಲಂಚ್ಗೂ ಬೇಕಾದರೆ ಮಾಡ್ಕೋಬೋದು. ಇದಕ್ಕೆ ಚಿಕನ್ ಗ್ರೇವಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಈಗ ಸರ್ವ್ ಮಾಡ್ತಾಯಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ.
ನೀವು ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ತುಪ್ಪ ಬೇಕಾದರೂ ಹಾಕೋಬೋದು, ಇಲ್ಲ ಉಪ್ಪಿನಕಾಯಿ ಹಾಕೋಬೋದು, ಇಲ್ಲಾಂದರೆ ಚಟ್ನಿ, ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್